ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಲಿ ಪ್ಲೀಸ್ ಶಾಕ್ ಆಗ್ಬೇಡ, ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ, ದಯವಿಟ್ಟು ನಾನು ನಂಬು. ಎಷ್ಟು ಸಲ ಹೇಳಿದ್ರು ಅವಳು ಮೇಲಿಂದ ಮೇಲೆ ಪದೇ ಪದೇ ಕಾಲ್ ಮಾಡ್ತಾನೆ ಇದ್ದಾಳೆ ಮಲ್ಲಿ. ಎಷ್ಟು ಅವಾಯ್ಡ್ ಮಾಡಿದ್ರು ಅವಾಯ್ಡ್ ಆಗ್ತಿಲ್ಲ, ನನಗಂತೂ ಟಾರ್ಚರ್ ತಡೆಯೋಕೆ ಆಗ್ತಿಲ್ಲ. ಅದಕ್ಕೆ ಏನು ವಿಷಯ ಅಂತ ಬುದ್ಧಿ ಹೇಳೋಣ ಅಂತ ಕಾಲ್ ರಿಸೀವ್ ಮಾಡಿ ಬುದ್ಧಿ ಹೇಳ್ತಾ ಇದ್ದೆ ಅಷ್ಟೇ ಮಲ್ಲಿ. ನಿಜ ಮಲ್ಲಿ, ಗಿಣಿಗೆ ಹೇಳ್ದಾಗ ಹೇಳಿದ್ದೀನಿ, ಆದರೆ ಅವಳು ನನ್ನ ಮಾತೇ ಕೇಳ್ತಿಲ್ಲ. ಒಂದು ನಂಬರ್ ಬ್ಲಾಕ್ ಮಾಡಿದ್ರೆ ಇನ್ನೊಂದು ನಂಬರಿಂದ ಕಾಲ್ ಮಾಡ್ತಾಳೆ. ಈಗಲೂ ಆಗಿದೆ ಅದೇನೆ, ಆಲ್ರೆಡಿ ಹಳೆ ನಂಬರ್ ಒಂದು ಬ್ಲಾಕ್ ಮಾಡಿದ್ದೀನಿ, ಇದು ಯಾವುದೋ ಗೊತ್ತಿರೋ ಹೊಸ ನಂಬರು. ನಾನು ಎಷ್ಟು ನಂಬರು ಅಂತ ಬ್ಲಾಕ್ ಮಾಡಲಿ ಮರಲಿ, ಸಾಕಾಗೋಗಿದೆ ನನಗಂತ. ನನಗೆ ಯಾಕಾದ್ರೂ ಸಹವಾಸಕ್ಕೆ ಹೋದ್ನೋ ಅನ್ನಿಸ್ತದೆ ಮಲ್ಲಿ. ಎಲ್ರ ಹಾಗೆ ನಾನಾಯ್ತು, ನನ್ನ ಸಂಸಾರ ಆಯ್ತು ಅಂತ ಇದ್ಬಿಡ್ಬೇಕಿತ್ತಲ್ಲ ಅಂತ ಅನ್ನಿಸ್ತಿದೆ. ಸುಮ್ಮನೆ ಹೋಗಿ ಅವಳು ತಂಟೆಗೆ ಹೋಗಿ ಇರ್ಲಾರ್ದೆ ಇರ್ವೇ ಬಿಟ್ಕೊಂಡ್ರು ಅಂತಾರಲ್ಲ, ಹಾಗಾಗಿದೆ ನನ್ನ ಪರಿಸ್ಥಿತಿ. ಆದರೆ ಪ್ಲೀಸ್ ಮಲ್ಲಿ, ನೀನು ಮಾತ್ರ ನನ್ನ ತಪ್ಪು ತಿಳ್ಕೊಬೇಡ. ಅವಳ ವಿಚಾರದಲ್ಲಿ ನಾನು ಕಂಪ್ಲೀಟಾಗಿ ನ್ಯೂಟ್ರಲ್ ಆಗ್ಬಿಟ್ಟಿದ್ದೀನಿ ಮಲ್ಲಿ. ಯಾಕೆ ಮಲ್ಲಿ ಇಷ್ಟು ಹೇಳಿದ್ರು ನಾನು ನಂಬ್ತಾನೆ ಇಲ್ವಲ್ಲ ನೀನು? ಡೌಟ ಇದ್ದಿದ್ರೆ ಈ ವಿಚಾರ ನಿನ್ನ ಹತ್ರ ಯಾಕೆ ಹೇಳಬೇಕಿತ್ತು ನಾನು? ಹೇಳು. ಇರೋ ವಿಚಾರ ಹೇಳ್ತಾ ಇದ್ದೀನಿ ತಾನೆ. ಪ್ಲೀಸ್ ಮಲ್ಲಿ, ನಿನ್ನ ಮನಸ್ಸಲ್ಲಿ ಆ ಥರದ್ದು ಏನಾದರೂ ಇದ್ರೆ ದಯವಿಟ್ಟು ಅದನ್ನು ತೆಗೆದಾಕ್ಬಿಡು. ನಾನು ಆ ಥರ ಇಲ್ಲ ಮಲ್ಲಿ. ನನ್ನ ಮನಸ್ಸು ತುಂಬ ನೀನೇ ತುಂಬಿದೆ, ನನಗೆ ನೀನೇ ಸಾಕು, ಬೇರೆ ಯಾರೂ ಬೇಕಾಗಿಲ್ಲ. ಪ್ಲೀಸ್ ಮಲ್ಲಿ, ನನ್ನ ನಂಬು. ಇವ್ರನ್ನ ಹೆಂಗ್ ಅರ್ಥ ಮಾಡ್ಕೊಳ್ಳೋದು? ಇವ್ರು ನಿಜ ಹೇಳ್ತಾವ್ರೋ ಸುಳ್ಳು ಹೇಳ್ತಾವ್ರೋ ಒಂದು ಗೊತ್ತಾಯ್ತಾ ಇಲ್ವಲ್ಲ. ಗೆಳೆಯ ಐಜಿತ್ ಸರ್, ಪ್ಲೀಸ್ ಕಮ್ ಸರ್, ಬನ್ನಿ ಸರ್, ಕೂತ್ಕೊಳ್ಳಿ ಸರ್ ಪ್ಲೀಸ್. ಥ್ಯಾಂಕ್ ಯು. ಎಸ್ ಸರ್. ಆನಂದ್, ಕಾಫಿ ಟೀ? ಏನು ಬೇಡ, ಎಲ್ಲ ಈ ತಾನೇ ಮುಗಿಸೋ ಬಂದೆ. ಸಾರಿ ಸರ್, ನಿಮ್ಮನ್ನು ಇಲ್ಲಿಗೆ ಕರ್ಸ್ಕೊಳ್ಳೋ ಥರ ಆಯಿತು. ಫ್ರೆಂಡ್ಸ್ ಅಂದಮೇಲೆ ಇಷ್ಟು ಮಾಡದೆ ಹೋದ್ರೆ ಹೇಗೆ? ಥ್ಯಾಂಕ್ ಯು ಸರ್, ಐ ಆಮ್ ಪ್ರಿವಿಲೇಜ್ಡ್. ಹೇಳಿ, ಏನು ವಿಷಯ? ನನ್ನ ಪರ್ಸ್ನಲ್ ವಿಷಯ ಸರ್, ನಿಮ್ಮಿಂದ ಹೆಲ್ಪ್ ಆಗಬೇಕಾಗಿತ್ತು. ನಿಮಗೆ ಗೊತ್ತಿದೆಯೋ ಅಲ್ವೋ, ನಾನು ಈಗಿರೋದು ನನ್ನ ಹೆತ್ತ ತಾಯಿ ಜೊತೆ ಅಲ್ಲ ಸರ್. ಬಹಳ ವರ್ಷಗಳಿಂದ, ಅಂದರೆ ನಾನು ಚಿಕ್ಕವನಾಗಿದ್ದಾಗ ನನ್ನ ತಂದೆಗೂ ತಾಯಿಗೂ ಏನೋ ಗಲಾಟೆ ಆಗಿ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನನ್ನ ತಾಯಿ ನನ್ನ ತಂಗಿನ ಕರ್ಕೊಂಡು ಮನೆ ಬಿಟ್ಟು ಹೊರಟೋದ್ರು ಸರ್. ಅವ್ರು ಎಲ್ಲಿ ಹೋದ್ರು, ಎಲ್ಲಿದ್ರು, ಯಾವುದ್ರ ಬಗ್ಗೆನೂ ನನಗೆ ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ ಇಷ್ಟು ವರ್ಷ ನಾನು ಅವರು ಬದುಕಿದಾರೋ ಇಲ್ವೋ ಅನ್ನೋ ಗೊಂದಲದಲ್ಲೇ ಇದ್ದೆ. ಮೊನ್ನೆ ನಮ್ಮ ಗೋಡನಲ್ಲಿ ಧನ್ಯ ಅನ್ನೋ ಹುಡುಗಿನೊಂದು ಕೊಲೆ ಆಯ್ತಲ್ಲ ಸರ್, ಅದ್ರ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ. ಆ ಹುಡುಗಿ ಸಾಯೋದಕ್ಕೆ ಮುಂಚೆ ನನ್ನ ಹೆತ್ತ ತಾಯಿ ಬದುಕಿದ್ದಾಳೆ ಅಂತ ಹೇಳಿದ್ರು ಸರ್. ಅವತ್ತಿಂದ ನನ್ನ ತಾಯಿ ನಾನು ನೋಡಬೇಕು, ಮಾತಾಡಬೇಕು ಅಂತ ಅನ್ನಿಸ್ಬಿಟ್ಟಿದೆ. ಆ ಕಾರಣಕ್ಕೆ ನಾವು ಒಂದು ಡಿಟೆಕ್ಟಿವ್ ಏಜೆನ್ಸಿಗೆ ಈ ಕೇಸ್ನ ಹ್ಯಾಂಡ್ ಓವರ್ ಮಾಡಿದ್ವಿ ಸರ್. ಅವರು ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅವ್ರ ಇನ್ಫಾರ್ಮೇಷನ್ ಪ್ರಕಾರ ಅವ್ರು ಹೋಗ್ತಾ ಇದ್ದಿದ್ದ ಬಸ್ಸು ಯಾವಾಗಲೂ ಆಕ್ಸಿಡೆಂಟ್ ಆಯ್ತಂತೆ. ಅದಾದಮೇಲೆ ಅವರು ಬೇರೆ ಊರಿಗೆ ಹೋದ್ರಂತೆ, ಸುಮಾರು ವರ್ಷ ಅಲ್ಲಿದ್ದರಂತೆ. ಅದಾದಮೇಲೆ ಬೆಂಗಳೂರಿಗೆ ವಾಪಸ್ ಬಂದ್ರಂತೆ. ಅವ್ರು ಈಗ ಕೊಟ್ಟಿರೋ ಇನ್ಫಾರ್ಮೇಷನ್ ಪ್ರಕಾರ 3 ವರ್ಷದಿಂದ ಅವ್ರು ಬೆಂಗಳೂರಿನಲ್ಲೇ ಇದ್ದಾರಂತೆ ಸರ್. ಬಟ್ ಅವ್ರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ಗೊತ್ತಿಲ್ಲ ಸರ್. ಈಗ ನಿಮ್ಮ ಕಡೆಯಿಂದ ಅವ್ರನ್ನ ಹುಡುಕಿಸೋ ಪ್ರಯತ್ನ ಆಗಬೇಕಲ್ಲ ಸರ್? ಖಂಡಿತ ಸಹಾಯ ಮಾಡ್ತೀವಿ, ಡೋಂಟ್ ವರಿ. ಆದರೆ ಈ ವಿಷಯನ ನೀವು ಇಷ್ಟು ದಿವಸ ನಮಗೆ ಯಾಕೆ ಹೇಳಲಿಲ್ಲ? ನೀವು ಹೇಳಿದ್ದಿದ್ರೆ ಈ ಕೆಲಸನ ಯಾವತ್ತೂ ಸಾಲ್ವ್ ಮಾಡ್ಬೋದಾಗಿತ್ತು. ಅಫ್ಕೋರ್ಸ್ ಸರ್, ಸಾಲ್ವ್ ಮಾಡ್ಬೋದಾಗಿತ್ತು ಏನೋ. ಬಟ್ ನಾನು ಬಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಅದು ಮೀಡಿಯಾದಲ್ಲೋ ನ್ಯೂಸ್ ಪೇಪರಲ್ಲೋ ಪ್ರಚಾರ ಆಗ್ತಿತ್ತು, ಮನೆಯಲ್ಲಿ ಬೇರೆ ಥರ ಇಶ್ಯೂಸ್ ಆಗ್ತಿತ್ತು ಸರ್. ಆ ಕಾರಣಕ್ಕೆ ನಾನು ಬಂದು ಕಂಪ್ಲೇಂಟ್ ಕೊಡಲಿಲ್ಲ. ಬಟ್ ಈಗಲೂ ಕೂಡ ಇದು ಅನ್ಅಫಿಷಿಯಲ್ ಆಗಿ ಆಗಬೇಕು ಸರ್. ಸರ್, ರಿಕ್ವೆಸ್ಟ್ ಪ್ಲೀಸ್. ಡೋಂಟ್ ವರಿ, ನನಗೆ ಗೊತ್ತಿರೋ ಒಬ್ಬರು ರಿಟೈರ್ಡ್ ಆಫೀಸರ್ ಇದ್ದಾರೆ, ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಕೇಪಬಲ್. ಅವರಿಗೆ ಈ ಕೇಸನ್ನು ವಹಿಸ್ತೀನಿ. ನೀವು ನಿಮ್ಮ ತಾಯಿ ಬಗ್ಗೆ, ನಿಮ್ಮ ತಂಗಿ ಬಗ್ಗೆ, ನಿಮ್ಮ ಡಿಟೆಕ್ಟಿವ್ ಏಜೆನ್ಸಿ ಏನೇನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ರೋ ಎಲ್ಲ ಅವ್ರಿಗೆ ಹೇಳಿ, ನಾನು ಫಾಲೋ ಅಪ್ ಮಾಡ್ತೀನಿ. ಇಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆಯದಾಗುತ್ತೆ. ಆಮೇಲೆ ಸರ್, ಇದು ಬಾಂಬ್ ಬ್ಲಾಸ್ಟ್ ವಿಷಯ ಎಲ್ಲಿವರೆಗೂ ಬಂತು? ಇದು ತುಂಬ ಕಾಂಪ್ಲಿಕೇಟೆಡ್ ಆಗಿದೆ. ತುಂಬ ಇಂಟೆಲಿಜೆಂಟಾಗಿ ಕೆಲಸ ಮಾಡಿದ್ದಾರೆ. ಅವರೆಷ್ಟೇ ಇಂಟೆಲಿಜೆಂಟ್ ಆಗಿದ್ರು ಒಂದಲ್ಲ ಒಂದು ದಿವಸ ಸ್ಟೇಷನಿಗೆ ಬರಲೇಬೇಕು, ಕಂಬಿ ಹಿಂದೆ ಹೋಗಲೇಬೇಕು. ಕರೆಕ್ಟ್ ಸರ್, ಕೊನೆಗೆ ಅಲ್ಲಿಗೆ ಅಲ್ವಾ ಬರಬೇಕು? ಡೋಂಟ್ ವರಿ, ನಿಮ್ಮ ತಾಯಿ ತಂಗಿ ಸಿಕ್ಕೇ ಸಿಗ್ತಾರೆ. ಎನಿಥಿಂಗ್ ಎಲ್ಸ್? ಅಷ್ಟೇ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್.
ಹೈವೇನಲ್ಲಿ ಒಂದು ಮೇಜರ್ ಬಸ್ ಆಕ್ಸಿಡೆಂಟ್ ಆಗಿರುತ್ತೆ. ಆಕ್ಸಿಡೆಂಟ್ ಆಗಿತ್ತಂತೂ ಕನ್ಫರ್ಮ್, ಆದ್ರೆ ಎಲ್ಲರೂ ತಿಳ್ಕೊಂಡಿರೋ ಹಾಗೆ ನಿಮ್ ತಾಯಿ ಮತ್ತೆ ನಿಮ್ ತಂಗಿ ಸತ್ತಿಲ್ಲ ಸರ್, ಅವ್ರು ಬದುಕಿದ್ದಾರೆ. ಈಗ ಸರ್, ಕಳೆದ ಒಂದು 3 ವರ್ಷಗಳ ಹಿಂದೆ ಅವ್ರು ಬ್ಯಾಂಗ್ಳೂರಿಗೆ ಬರ್ತಾರೆ. ನೋಡಿದ್ರ ಇಬ್ರು? ಈಗ ಗೊತ್ತಾಯ್ತಾ? ಅಳಿಮಯ್ಯ, ನಿನಗೆ ವಿಡಿಯೋ ಎಲ್ಲಿಂದ ಸಿಕ್ತು? ಸಿಕ್ಕಿದ್ದಲ್ಲ ಮಾಮ್ಸ್. ಬಿಗ್ ಬ್ರೋ ಎಲ್ಲ ಹೊರಗಡೆ ಹೋಗ್ತಾ ಇದ್ದ, ನನಗೆ ಡೌಟ್ ಬಂತು ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತಾ ಇದ್ದಾನೆ ಅಂತ. ಆ್ಯಂಡ್ ಫಾಲೋ ಮಾಡ್ಕೊಂಡು ಹೋದೆ. ನನ್ನ ಡೌಟು ನಿಜ ಆಯ್ತು. ಅವನು ಡಿಟೆಕ್ಟಿವ್ನ ಮೀಟ್ ಮಾಡೋದಕ್ಕೆ ಆಫೀಸಿಗೆ ಕರೆಸಿದ್ದ. ನೋಡಿದೆ ಸಿಸ್ಟರ್, ಅವರಿಬ್ರು ಲೀಡ್ ತಗೊಂಡು ತುಮಕೂರು ತನಕ ಹೋಗಿದ್ದಾರೆ. ನಾವು ಇನ್ನು ನೆಲಮಂಗಲದಲ್ಲೇ ಇದ್ದೀವಿ, ಅವ್ರ ಹತ್ರ ಕೂಡ ಇಲ್ಲ. ನಾವು ಆಕ್ಸಿಡೆಂಟ್ ಮಾಡಿಸಿದ್ವಲ್ಲ, ಅದನ್ನು ಕಂಡಿಡ್ದು ಬಿಟ್ಟಿದ್ದಾರೆ. ಅವಳು ಎಲ್ಲಿದ್ಲು, ಏನೇನು ಮಾಡಿದ್ಲು ಅಂತ ಪಿನ್ ಟು ಪಿನ್ ಮಾಹಿತಿನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಸಿಸ್ಟರ್. ಸಿಸ್ಟರ್, ಯಾಕೋ ನಮಗೆ ಪಿನ್ ಇಡೋ ಥರ ಕಾಣ್ತಿದ್ದಾರೆ. ಈಗ ನಾವು ಸ್ಪೀಡಾಗಿ ಅವ್ರಿಗಿಂತ ಮುಂಚೆ ಭಾಗ್ಯ ಮತ್ತೆ ಅವಳ ಮಗಳನ್ನ ಹಿಡಿದಿದ್ರೆ ಚೊಂಬಿಡ್ಕೊಂಡು ಊರ್ ಬಿಡ್ಬೇಕಾಗತ್ತೆ ಅಷ್ಟೇ. ಡೋಂಟ್ ವರಿ ಮಾಮ್ಸ್, ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತಿದ್ಯಾ? ಈ ಒಂದು ರೇಸಲ್ಲಿ ಅವ್ರಿಗಿಂತ ಮುಂಚೆ ನಾವೇ ಹೋಗಿ ರೀಚ್ ಆಗಿ ಆಲ್ರೆಡಿ ನಮ್ಮ ಹುಡುಗರನ್ನ ರೆಡಿ ಮಾಡಿಬಿಟ್ಟಿದ್ದೀನಿ. ಅವರು ಅವ್ರ ಕೆಲಸನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇರೆ ಸಿಗ್ತಲ್ಲ, ನಮ್ಮ ಕೆಲಸ ಇನ್ನ ಈಸಿ ಆಗುತ್ತೆ. ಅದು ಹೇಗೋ ಅಳಿಮಯ್ಯ, ಇದೆಲ್ಲ ಬೋಲ್ಡ್ ಇನ್ಫಾರ್ಮೇಶನ್ಗಳು, ಫ್ಲಾಶ್ ಬ್ಯಾಕ್ ಇನ್ಫಾರ್ಮೇಶನ್ಗಳು. ಇದನ್ನ ಇಟ್ಕೊಂಡು ಏನ್ ಮಾಡಕ್ಕಾಗತ್ತೆ? ನಾವು ಆಗ ಅನ್ಕೊಳ್ಳೋದೇ ತಪ್ಪು ಮಾಮ್ಸ್. ಸ್ವಲ್ಪ ತಲೆ ಓಡಿಸ್ಬೇಕು. ಇವಾಗ ನಮಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಏನು? ಅವರು 3 ವರ್ಷದ ಹಿಂದೆ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿದ್ದಾರೆ ಅಂತ. ಸೊ ನಮ್ಮ ಕೆಲಸ ಇನ್ನ ಸುಲಭ ಆಯ್ತಲ್ಲ. ಇವಾಗ ನಾವು ಹುಡುಕ್ತಿರೋ ಸರೌಂಡಿಂಗ್ಸ್ ಅಲ್ಲಿ 3 ವರ್ಷದ ಹಿಂದೆ ಯಾರು ಬಂದು ಸೆಟ್ಲ್ ಆಗಿದ್ದಾರೆ ಅಂತ ಫಿಲ್ಟರ್ ಮಾಡಿ ಹುಡುಕಿದ್ರೆ ಇನ್ನೂ ಈಸಿ ತಾನೆ. ಮಾಮ್ಸ್, ಏನು ಮಾಮ್ಸ್ ನೀನು ಸುಮ್ಮನೆ ಬಿಲ್ಡಪ್ ತಗೋತೀಯ ಅಷ್ಟೇ. ಮಾಮ್ಸ್, ರಾಮಾಯಣ ಮಹಾಭಾರತದಿಂದ ಹಿಡಿದು ಈಗಿನ ಟ್ರಂಪ್ ಪುಟಿನ್ವರೆಗೂ ಮಾತಾಡ್ತೀಯ. ಇಂಥ ಚಿಕ್ಕ ವಿಷಯನೂ ಗೊತ್ತಾಗಲ್ವಾ ನಿಂಗೆ? ಅದು ಹಾಗೆ ಕಣೋ, ದೊಡ್ಡದು ಮಾತಾಡೋದು ಸುಲಭ, ಆದ್ರೆ ಸಣ್ಣ ಸಣ್ಣ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ನಾನು ಅಂತಲ್ಲ, ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಹಾಗೆ ದೊಡ್ಡದು ಮಾತಾಡಿ ತಮ್ಮ ಸಣ್ಣತನನ ಮುಚ್ಕೋತಾರೆ. ಜಾಗ್ರತೆ, ನಮಗಿಂತ ಮುಂಚೆ ಅವರು ಆ ಭಾಗ್ಯ ಮತ್ತೆ ಅವಳ ಮಗಳ ಹತ್ರ ಹೋಗದಂಗೆ ನಾವು ನೋಡ್ಕೋಬೇಕು. ಆ ಭಾಗ್ಯ ಅಂದ್ರೆ ನಮ್ಮ ದೌರ್ಭಾಗ್ಯ ದಿನಗಳು ನೆನಪಾಗುತ್ತೆ ಕಣೋ. ಅದೆಲ್ಲಿ ಬರ್ಕಳಿಸ್ಬಿಡುತ್ತೋ, ಹಿಸ್ಟ್ರಿ ಎಲ್ಲಿ ರಿಪೀಟ್ ಆಗುತ್ತೋ ಅಂತ ಭಯ. ಟೆನ್ಷನ್ ತಗೋಬೇಡ ಮಾಮ್ಸ್ ನೀನು. ಟೆನ್ಷನ್ ಕೊಡೋರಾಗಿರ್ಬೇಕು ನಾವು, ಅದು ನಮ್ಮ ಕ್ಯಾರೆಕ್ಟರ್. ಈಗ ಏನ್ ನಿಮ್ದು ಸಮಸ್ಯೆ? ಒಂದ್ ವೇಳೆ ಅವರಿಬ್ರು ಈ ಮನೆಗೆ ಬಂದು ಅಣ್ಣ ಅವ್ರ ಸೇವೆ ಮಾಡ್ಕೊಂಡು ನಮ್ಗಳನ್ನ ಕಾಲ್ ಕಸ ತರ ನೋಡಿದ್ರೆ ಏನ್ ಮಾಡೋದು ಅಂತ ತಾನೆ? ಅಯ್ಯೋ ದೇವ್ರೆ, ಕಾಲ್ ಕಸದ ತರ ನೋಡಿದ್ರೆ ಚಿಂತೆ ಇಲ್ಲ ಅಳಿಮಯ್ಯ, ಹೆಂಗೋ ಮೂಲೆಯಲ್ಲಿ ಬಿದ್ದಿರ್ಬೋದು. ಆದ್ರೆ ಕಸ ಆಗ್ಬಿಟ್ಟು ಅವ್ರು ಗುಡಿಸ್ಬಿಟ್ಟು ಮನೆಯಿಂದ ಹೊರಗಾಗ್ಬಿಟ್ರೆ ಅದು ಭಯ. ಅಂತ ಸಿಚುಯೇಷನ್ ಬಂದ್ರೆ ನಾನು ಸುಮ್ಮನಿರ್ತೀನಿ ಅನ್ಕೊಂಡಿದ್ಯಮ್ಮ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.